ಸಚಿವರ ಸಭೆಯಲ್ಲಿ ಗದ್ದಲ ಗಲಾಟೆ ಆಗಿದೆ. ಅರಣ್ಯ ಸಚಿವರು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಗದ್ದಲ ಗಲಾಟೆ ಎಲ್ಲವೂ ಆಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನ ಚಕಮಕಿ. ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ, ಗದ್ದಲ ಗಲಾಟೆ ಆಗಿದೆ. ಮಡಿಕೇರಿಯಲ್ಲಿ ಸಭೆ ನಡೀತಾ ಇತ್ತು. ರಾಮಲಿಂಗಾರೆಡ್ಡಿ ಸಭೆ ನಡೆಸ್ತಾ ಇದ್ರು. ಕೊಡಗು ಜಿಲ್ಲೆಯಲ್ಲಿ ಈಗ ನಡೀತಾ ಇರುವಂತಹ ಈ ಕಾಡಾನೆ ದಾಳಿಯ ಬಗ್ಗೆ ಮಾಹಿತಿಯನ್ನ ತಗೊಳ್ತಾ ಇದ್ರು. ಸರ್ಕಾರ ಜಿಲ್ಲೆಯ ಜನತೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಬಿಜೆಪಿ ಸಂದರ್ಭದಲ್ಲಿ ಆರೋಪ ಮಾಡಿದೆ. ರಾಜಕೀಯ ಮಾಡೋರು ಆಚೆ ಹೋಗಿ ಅಂತ ಸಚಿವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಅಲ್ಲಿ ಗಲಾಟೆ ಆಗಿರೋದು. ಈ ಸಂದರ್ಭದಲ್ಲಿ ಎರಡೂ ಪಕ್ಷದ ಮುಖಂಡರ ನಡುವೆ ವಾಗ್ವಾದ ಆಗಿದೆ. ಈಗ ನಾವು ಇಲ್ಲಿ ಮೀಟಿಂಗ್ ನಿಮ್ ಸಲಹೆ ತಗೊಳಕ್ ಬಂದಿದ್ದೀನಿ. ಯಾವ ರಾಜಕೀಯನೂ ಇಲ್ಲ. ಇದು ಎಲ್ಲಾ ಪಕ್ಷದವರು ಎಲ್ಲಾ ಸಂಘ ಬಂದಿದ್ದಾರೆ. ರಾಜಕೀಯ ಮಾಡೋದ್ರೆ ಆಶೆ ಮಾಡೋಣ. ಇಲ್ಲಿ ಏನೋ ಸಲಹೆ ಕೊಡಂದ್ರೆ ರಾಜಕೀಯ ಮಾತಾಡೋರು ಆಚೆ ಹೋಗ್ಬೋದು. ಸಲಹೆ ಕೊಡಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನುಕಾರ್ಯಪ್ಪ, ಕಾಡಾನೆ ದಾಳಿ ಪ್ರತಿದಿನವೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈಗ ಸಭೆ ನಡೆಸಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ಗಲಾಟೆ ಗದ್ದಲ ಇದೆಲ್ಲವೂ ಕೂಡ ಯಾಕಾಯ್ತು? ಅನಂತರದಲ್ಲಿ ಅದನ್ನ ಸರಿಪಡಿಸಿದ್ರ? ಏನಾದ್ರೂ ಕಾಡಾನೆ ದಾಳಿ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳಾದ್ರೂ ಸಿಕ್ಕದ್ವಾ ಅಂತ? ಅಶ್ವಿನಿ, ಇದು ಮಡಿಕೇರಿಯ ಜಿಲ್ಲಾಡಳಿತ ಭವನದಲ್ಲಿ ಸಭೆ ಇವತ್ತು ಏರ್ಪಾಡಾಗಿರುವಂತದ್ದು. ಅರಣ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಏನಾಯ್ತಂದ್ರೆ, ಒಂದು ಕಡೆ ಸಭಾಂಗಣ ಇದೆ. ಸಭಾಂಗಣದಲ್ಲಿ ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಕೂತಿದ್ರು, ಅಲ್ಲಿ ಸಭೆ ಮಾಡ್ಬೇಕಂತ ಹೇಳಿ. ಆದ್ರೆ ಇಲ್ಲಿ ಸಚಿವರು ಮತ್ತೆ ಶಾಸಕರು ಸೇರಿ ತೀರ್ಮಾನ ಮಾಡಿರುವಂತದ್ದು ಮತ್ತೊಂದು ಸಣ್ಣ ಸಭಾಂಗಣ ಇದೆ. ಅಲ್ಲಿಗೆ ಒಂದೊಂದು ಸಂಘ ಸಂಸ್ಥೆ 5-5, 6 ಪ್ರಮುಖರನ್ನು ಕರೆದು ಮಾತ್ರ ಮಾತಾಡಿಸು, ಅವರಿಂದ ಮಾತಾಡಿ ಸಲಹೆಯನ್ನು ಪಡ್ಕೊಳ್ಳುವ ಅಂತ ಹೇಳುವಂತದ್ದು ಅವರು ತೀರ್ಮಾನ ಮಾಡಿರುವಂತದ್ದು. ಅದರಿಂದ ಒಂದು 5-5 ಜನ ಒಂದೊಂದು ಗ್ರೂಪ್ ಆಗಿ ಅವರು ಬಂದು ಸಲಹೆಯನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭ ಬಿಜೆಪಿಯ ಒಬ್ರು ಪ್ರಮುಖರೊಬ್ಬರು ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಕೆಲವು ಕಡೆ ಆಗ್ತಾ ಇದೆ, ನಮಗೇನು ಪರಿಹಾರ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಇದು ಸಚಿವರು ಹೇಳಿರುವಂತ ಇದು ಅರಣ್ಯ ಇಲಾಖೆಗೆ ಈ ಕಾಡಾನೆ ದಾಳಿಗೆ ಸಂಬಂಧಪಟ್ಟಂತ ಸಭೆ ಆಗಿದ್ದರಿಂದ ಬೇರೆ ಚರ್ಚೆ ಬೇಡ ಅಂತ ಹೇಳುವಂತದ್ದು. ಈ ಸಂದರ್ಭ ಹಿಂದೆ ಬಿಜೆಪಿ ಸರ್ಕಾರ ಇದಾಗ ಕೊಡ್ತಾ ಇತ್ತು ಪರಿಹಾರ, ಈಗ ಏನು ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು. ಈ ಸಂದರ್ಭ ಕಾಂಗ್ರೆಸ್ನ ಕೆಲವು ಪ್ರಮುಖರು ಮತ್ತೆ ಬಿಜೆಪಿ ಪ್ರಮುಖರ ನಡುವೆ ಮಾತಿನ ಚಕಮಕಿ ಆಗಿರುವಂತದ್ದು. ಆಗ ಸಚಿವರು ಹೇಳಿರುವಂತದ್ದು, ಇದು ರಾಜಕೀಯ ಮಾಡುವುದಿದ್ರೆ ಹೊರಗಡೆ ಎದ್ದು ಹೋಗಿ, ಇದು ಬರೀ ಅರಣ್ಯ ಅಂದ್ರೆ ಕಾಡಾನೆ ಸಮಸ್ಯೆಗೆ ಸಂಬಂಧಪಟ್ಟ ಇದಕ್ಕೆ ಬಗ್ಗೆ ಮಾತ್ರ ಮಾಹಿತಿ ಪಡ್ಕೊಳ್ಳುವಂಥದ್ದು, ಅದರ ಬಗ್ಗೆ ಮಾತ್ರ ಮಾತಾಡಿ, ಇಲ್ಲಾಂದ್ರೆ ಎದ್ದು ಹೋಗಿ ಅಂತ ಹೇಳುವಂಥದ್ದು. ನಂತರ ಎಲ್ಲ ಸಮಸ್ಯೆ ಎಲ್ಲ ಪರಿಹಾರ ಆಯ್ತು. ಪೊಲೀಸರು ಕೂಡ ಅಲ್ಲೇ ಇದ್ರು. ನಂತರ ಕೂದಾಯ್ತು. ಈಗ ಸಭೆ ನಡೀತಾ ಇದೆ. ಒಂದೊಂದು ಗ್ರೂಪ್ ಅಂದ್ರೆ ಒಂದೊಂದು ಸಂಘ ಸಂಸ್ಥೆಯನ್ನು ಪ್ರತ್ಯೇಕವಾಗಿ ಮಾತಾಡಿ ಅವರಿಂದ ಸಲಹೆ ಪಡೆದುಕೊಳ್ಳುವಂತ ಕೆಲಸವನ್ನು ಅರಣ್ಯ ಸಚಿವರು ಮತ್ತೆ ಶಾಸಕರು ಮಾಡ್ತಾ ಇದ್ದಾರೆ. ಅಶ್ವಿನಿ, ಆಲ್ ರೈಟ್ ಅನುಕಾರ್ಯಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ.